Let me show you how do I make choco banana muffins, which I love to carry whenever I'm traveling. ಸೊ ಫಸ್ಟ್ ಇದಕ್ಕೆ ಬೇಕಾಗೋದು 2 ಓವರ್ ರೈಪ್ ಬಾಳೆಹಣ್ಣನ್ನು ಚೆನ್ನಾಗಿ ಮ್ಯಾಶ್ ಮಾಡಿ, ಇನ್ನಿದಕ್ಕೆ ಒಂದು 50 ಗ್ರಾಮ್ ಅಷ್ಟು ಮೆಲ್ಟೆಡ್ ಬಟರ್ ಅಥವಾ ತುಪ್ಪ ಅಥವಾ ಎಣ್ಣೆ, ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೇನೆ, ನನ್ನ ಹತ್ರ ಬೆಣ್ಣೆ ಇಲ್ಲ ಅದಕ್ಕೆ. ಮತ್ತೊಂದು 70 ಗ್ರಾಮ್ ಅಷ್ಟು ಸಕ್ಕರೆ ಅಥವಾ ಬೆಲ್ಲದ ಹುಡಿಯು ಯೂಸ್ ಮಾಡ್ಬೋದು. ಇದು ತುಂಬ ಸ್ವೀಟ್ ಆಗಲ್ಲ, ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ಪಿಂಚ್ ಆಫ್ ವೆನಿಲಾ ಎಲ್ಲವನ್ನು ಚೆನ್ನಾಗಿ ಬೀಟ್ ಮಾಡಿ. ಈ ಕೇಕ್ ಮಾಡುವಾಗ ನೀವು ಯೂಸ್ ಮಾಡುವ ಎಲ್ಲ ಇಂಗ್ರೀಡಿಯೆಂಟ್ಸ್ ರೂಮ್ ಟೆಂಪರೇಚರಲ್ಲಿ ಇರಬೇಕು, ಬಿಸಿ ಅಥವಾ ಕೋಲ್ಡ್ ಇರಬಾರ್ದು. ಒಂದು 100 ಗ್ರಾಮ್ ಅಷ್ಟು ಗೋಧಿ ಹಿಟ್ಟು, ಅದಕ್ಕೆ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಮತ್ತು ಅರ್ಧ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ಪಿಂಚ್ ಆಫ್ ಸಾಲ್ಟ್, ಮತ್ತೊಂದು 2 ಸ್ಪೂನ್ ಅಷ್ಟು ಕೋಕೋ ಪೌಡರ್. ಇನ್ನು ಡ್ರೈ ಇಂಗ್ರೀಡಿಯೆಂಟ್ಸನ್ನೆಲ್ಲ ಈ ಥರ ಹಾಕಿಕೊಂಡು ಗಾಳಿಸಿ. ಈ ಕೇಕ್ಸ್ ಮಾಡುವಾಗ ಈ ಥರ ಗಾಳಿಸಿಕೊಳ್ಳೋದು ಒಳ್ಳೆಯದು, ಯಾಕಂದರೆ ಈ ಥರ ಗಟ್ಟಿ ಇರೋದೆಲ್ಲ ಆಗ ಈವನ್ ಆಗಿ ಬೀಳುತ್ತೆ. ಇದನ್ನು ಇನ್ನೊಮ್ಮೆ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪವೇ ಹಾಲು ಹಾಕ್ಕೊಳ್ಳಿ. 60 ml ಅಷ್ಟು ಹಾಲು ಬೇಕಾಗುತ್ತೆ ಸಾಧಾರಣ. ಈ ಥರ ಲೈಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು, ಓವರ್ ಮಿಕ್ಸ್ ಮಾಡಬಾರ್ದು. ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಪರ್ಫೆಕ್ಟ್. ಇನ್ನಿದಕ್ಕೆ ಕ್ರ್ಯಾನ್ಬೆರೀಸ್ ಮತ್ತೊಂದು ಸ್ವಲ್ಪ ರೈಸಿನ್ಸ್ ಹಾಕ್ತಾ ಇದ್ದೇನೆ. ನೀವು ಏನು ಬೇಕಿದ್ರೂ ಹಾಕ್ಬೋದು, ಆಲ್ಮಂಡ್ಸ್, ವಾಲ್ನಟ್ಸ್, ಚಾಕೋ ಚಿಪ್ಸ್ ಏನು ಬೇಕಿದ್ರೂ ಹಾಕ್ಕೊಳ್ಳಿ. ಎಲ್ಲವನ್ನು ಒಂದು ಸತಿ ಮಿಕ್ಸ್ ಮಾಡಿ, ಇನ್ನಿದನ್ನು ಈ ಥರ ಸಿಲಿಕಾನ್ ಕಪ್ ಕೇಕ್ ಮೋಲ್ಡ್ಸಲ್ಲಿ ಹಾಕ್ತಾ ಇದ್ದೇನೆ. ನೀವು ಬೇಕಿದ್ದರೆ ನಾರ್ಮಲ್ ಕೇಕ್ ಥರನೂ ಮಾಡ್ಬೋದು. ನಾನು ಕಪ್ ಕೇಕ್ಸ್ ಆದರೆ ಟ್ರಾವೆಲಲ್ಲಿ ಈಸಿ ಆಗುತ್ತೆ ಅಂತ ಈ ಥರ ಮಾಡ್ತಾಯಿದ್ದೇನೆ. ಇನ್ನು ಈ ಥರ ಅದನ್ನು ಲೆವೆಲ್ ಮಾಡ್ಕೊಳ್ಳಿ, ಸ್ವಲ್ಪ ಈ ಥರ ಬಡ್ಕೊಂಡು. ಮೇಲಿಂದ ಬೇಕಿದ್ದರೆ ಇನ್ನಷ್ಟು ಚಾಕೋ ಚಿಪ್ಸ್ ಹಾಕಿ. ಇನ್ನು ಪ್ರೀ ಹೀಟ್ ಮಾಡಿದ ಅವನಲ್ಲಿ 180 ಡಿಗ್ರಿ ಸೆಲ್ಸಿಯಸಲ್ಲಿ ಇಟ್ಬಿಟ್ಟು ಬೇಕ್ ಮಾಡಿ. ಒಂದು 30 to 45 ಮಿನಿಟ್ಸ್ ಬೇಕಾಗತ್ತೆ. ಸೊ ಈಗ ಒಂದು 35 ನಿಮಿಷ ಬೇಕ್ ಮಾಡಿದ್ದೇನೆ. ಚೆಕ್ ಮಾಡಲಿಕ್ಕೆ ಜಸ್ಟ್ ಒಂದು ನೈಫ್ ಹಾಕಿ ನೋಡಿ, ಇದು ಕ್ಲೀನಾಗಿ ಬಂದರೆ ಬೇಕಾಗಿದೆ ಅಂತ ಅರ್ಥ. ತಣ್ಣದ ಮೇಲೆ ಈ ಥರ ಡಿಮೌಲ್ಡ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ನಾರ್ಮಲ್ ಅಲ್ಯೂಮಿನಿಯಂ ಟಿನ್ ಯೂಸ್ ಮಾಡ್ತಾ ಇದ್ದರೆ ಅಡಿಯಲ್ಲಿ ಒಂದು ಪಾರ್ಚ್ಮೆಂಟ್ ಪೇಪರ್ ಹಾಕ್ಕೊಳ್ಳಿ, ಸೊ ದ್ಯಾಟ್ ಇಟ್ ಈಸ್ ಈಸಿಯರ್ ಟು ಡಿಮೌಲ್ಡ್. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಇನ್ನಷ್ಟು ವಿಡಿಯೋಸಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. Now I'm enjoying this with a view in Alleppey.